ಮೊನ್ನೆ ನಮ್ಮ ಅಧಿಕಾರಿಗಳು ಹೋಗಿ ಒಂದು ಸೋಷಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಆನ್ಲೈನಲ್ಲಿ ಒಂದು ಕಂಪ್ಲೇಂಟ್ ಬಂದ ಕಾರಣ ಆ ಕಂಪ್ಲೇಂಟ್ನ ಆಧಾರವಾಗಿ ಇವತ್ತು ನಮ್ಮ ಕಮಿಷನರ್ ಮತ್ತು ಇಲಾಖೆಯವರು ತನಿಖೆ ನಡೆಸಿದಾಗ ಫುಡ್ ಐಟಮ್ ಜೊತೆಯಲ್ಲಿ ಪಾಯ್ಸನಸ್ ಫ್ರೂಟು ಕೊಟ್ಟದ್ದು ಕೂಡ ಗಮನಕ್ಕೆ ಬರ್ತದೆ. ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಒಂದು ಸಂದರ್ಭಕ್ಕೂ ಕೂಡ ಫುಡ್ ಐಟಮ್ನೊಟ್ಟಿಗೆ ಪಾಯ್ಸನಸ್ ಫ್ರೂಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಕ್ಯಾನ್ ನಾಟ್ ಬಿ ಎ ಫುಡ್. ಇದರ ಬಗ್ಗೆ 2-3 ಕಂಪನಿಗಳನ್ನು ಇವರು ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಕಡೆ FSSAIದು ಸ್ಟೇಟಿನ ಒಪ್ಪಿಗೆ ಇದೆ ಅಂತೇಳಿ ಹಾಕಿದ್ರು, ಇನ್ನೊಂದು ಕಡೆ ಸೆಂಟ್ರಲ್ದು FSSAIದು ಸ್ಟಿಕ್ಕರು ಹಾಕಿದ್ದಾರೆ. ಅದಕ್ಕಾಗಿ ಅಂಥವ್ರಿಗೆಲ್ಲ ಕೂಡ ನೋಟಿಸ್ ಕೊಟ್ಟು ಮತ್ತು ಅವರು ಸಮರ್ಪಕವಾದ ಉತ್ತರ ಕೊಡದಿದ್ದ ಕಾರಣ, ಯಾಕೆಂತೇಳಿದರೆ ನಮ್ಮ ಅಧಿಕಾರಿಗಳು ಸಮರ್ಪಕ ಪ್ರಶ್ನೆ ಕೇಳಿದಾಗ ಸೂಕ್ತವಾಗಿ ಅವರು ಉತ್ತರ ಕೊಡಲಿಲ್ಲ. ಯಾಕೆ ಉತ್ತರ ಕೊಟ್ಟಿದ್ದವ್ರಿಗೆ ಎಲ್ಲಿಂದ ಬರ್ತದೆ ಅಲ್ಲಿಗೆ ನೋಡಿ ಅವರನ್ನು ಹಿಡಿಬೋದು. ಕೊಡದಿದ್ದ ಕಾರಣ ಅವರು ಕೊಡುವ ತನಕ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಸೆಂಟ್ರಲ್ನ ಇಲ್ಲಿ ಫುಡ್ ಡೆಸಿಗ್ನೇಷನ್ ಆಫೀಸರ್ಗೆ ಬರೆದಿದ್ದು. ಅಂದರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಅದೇ 24 ಗಂಟೆ ಆದರೂ ಕೂಡ ಅವರು ಕ್ರಮ ಕೈಗೊಳ್ಳದಿದ್ದ ಕಾರಣ ಕೇಂದ್ರದ COಗೆ ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ದೇವೆ. ನಿಮ್ಮ ಇಲ್ಲಿ ಅಧಿಕಾರಿ ಇವತ್ತು ಸಮರ್ಪಕವಾಗಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಈ ರೀತಿಯ ವೈಲೆನ್ಸನ್ನು ಫುಡ್ಡಿನ ಜೊತೆಯಲ್ಲಿ ಇವತ್ತು ಪಾಯ್ಸನಸ್ ಫ್ರೂಟನ್ನು ಕೂಡ ಕೊಡೋದು ಗಮನಕ್ಕೆ ಬಂದರೂ ಕೂಡ ಸಮರ್ಪಕವಾದ ವಿವರ ಇಲ್ಲದಿದ್ದರೂ ಕೂಡ ಇವರಿಗೆ ಇವತ್ತು ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆದೇಶ ಮಾಡಿದರೂ ಕೂಡ ರಾಜ್ಯದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು ಒಂದು ಆದೇಶ ಕೊಟ್ಟಾಗ ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ನವರು ತಕ್ಷಣ ಕ್ರಮ ತಗೊಳ್ಳೇಬೇಕು. ಅವ್ರು ಈ ರೀತಿ ತಗೊಳ್ಳಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದೆ. ಅವರ ಮೇಲೆ ಅವರು ಕೂಡ ಶೋಕಸ್ ನೋಟಿಸ್ ಜಾರಿ ಮಾಡಿದ್ದಾರೆ ಇದರಲ್ಲಿ. ಆದರೆ ನಾನು ಹೇಳ್ದಂತ ಹೇಳಿದರೆ ಒಂದು ಉತ್ತಮ ರೀತಿಯಿಂದ ಇವತ್ತು ಸಿಸ್ಟಮ್ ನಡಿಬೇಕಾದರೆ ಇವತ್ತು 2 ಅಧಿಕಾರಿಗಳು ಕೂಡ ಕರೆಕ್ಟಾಗಿರಬೇಕು. ಇಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಕಷ್ಟಪಟ್ಟು ಹೋಗೋದು, ಅದು ಎಷ್ಟೇ ದೊಡ್ಡ ಅವರು ಬಲಿಷ್ಠ ಆದರೂ ಕೂಡ ಅದನ್ನು ಮುಂದಕ್ಕೆ ತಗೊಂಡು ಬಂದು ಜನರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕೆಲಸ ಮಾಡೋದು, ಕೆಲಸ ಎಲ್ಲ ಮಾಡಿಕೊಂಡು ಇವರಿಗೆಲ್ಲ ಡೈರೆಕ್ಷನ್ ಕೊಟ್ಟರೆ ಅದನ್ನು ನೋಡಿಕೊಂಡು ತಗೊಳ್ಳೋ ಬದಲು ಇವರು ಸುಮ್ಮನೆ ಇರ್ತಾರಂತ ಹೇಳಿದರೆ ಈ ಅಧಿಕಾರಿಗಳನ್ನು ಇಟ್ಟುಕೊಂಡು ನಮಗೆ ಈ ಫುಡ್ಡಿನ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂದ್ರೆ ನಾವು ಕೂಡ ಇವತ್ತು ಬರಿತೇವೆ. ಮತ್ತು ನಾನು ಯಾವುದು ಹೌದೌದು ದತ್ತುರ ಅಲಾಂಗ್ ವಿತ್ ಫುಡ್ ದತ್ತುರ ಫ್ರೂಟ್ಸ್ ಕೊಟ್ಟದ್ದು. ಅದಕ್ಕಾಗಿ ನಾವು ಅಂತಹ ಯಾವ ಈ ಕೆಲಸ ಮಾಡದಂಥ ಮತ್ತು ಈ ರೀತಿ ಕ್ರಮ ಕೈಗೊಳ್ಳದಂಥ ಅಧಿಕಾರಿಗಳಿದ್ದರೆ ಅವರ ಮೇಲೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕಂತ ನಾನು ಇವತ್ತು ನಮ್ಮ ಸಚಿವರಿಗೆ ಕೂಡ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ. ಯಾವುದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಈಗ ಕೆಲವೊಂದು ಲೈಸೆನ್ಸ್ ನಾವು ಕೊಡ್ತೇವೆ ಸ್ಟೇಟ್, ಕೆಲವೊಂದು ಸಹಿತ ಸೆಂಟ್ರಲ್ FSA ಕೊಡ್ತಾರೆ. ಮತ್ತು ಅದರ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸೆಂಟ್ರಲ್ನಿಂದ ಒಬ್ಬ ಡೆಸಿಗ್ನೇಟೆಡ್ ಫುಡ್ ಅಧಿಕಾರಿ ಇಲ್ಲಿರ್ತಾರೆ. ಯಾವುದೇ ಈ ರೀತಿ ಆದ ಸಂದರ್ಭದಲ್ಲಿ ರಾಜ್ಯ ಮಟ್ಟ ಅಧಿಕಾರಿಗಳು ಹೋಗಿ ಅದು ಸರಿ ಇಲ್ಲ ಪತ್ತೆ ಹಚ್ಚಿದ್ರು ಕೂಡ ನಮಗೆ ಈ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ಬೋದು ಈ ಪರಿಸ್ಥಿತಿ ಅಂತೇಳಿ. ಅವರು ಅದನ್ನು ಅಧಿಕೃತ ಆದೇಶ ಮಾಡಬೇಕು. ಅದಕ್ಕೆ ಅವ್ರು 24 ಗಂಟೆ ಮಾಡಲಿಲ್ಲದಿದ್ದ ಕಾರಣ ನಾವು ಕೇಂದ್ರದ COಗೆ ಮುಖ್ಯಸ್ಥರಿಗೆ ಬರೆದಿದ್ದೇವೆ. ನಮ್ಮ ಅಧಿಕಾರಿಗಳು ಬರೆದಿದ್ದಾರೆ, ಅವರು ಅದಕ್ಕೆ ಅವರಿಗೆ ಶೋಕಸ್ ನೋಟ್ ಜಾರಿ ಮಾಡಿದ್ದಾರೆ.